ಕರೆ ಕಟ್ಟಾದ್ಮೇಲೆ ಗೆಳೆಯರ ಜೊತೆ ರಾತ್ರಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮರಳಲ್ಲಿ ನಡೆದಾರಿ ಒಬ್ರಿಗೊಬ್ರು ಶುಭರಾತ್ರಿ ಹೇಳ್ಕೊಂಡು ತಮ್ಮ ಕೊಠಡಿಗೆ ಬಂದರು. ಬರ್ತಿದ್ದಂತೆ ಈಶಾ ನಂಗೆ ತುಂಬ ಸುಸ್ತಾಗ್ತಿದೆ ಅಂತ ಹಾಸಿಗೆ ಮೇಲೆ ಬಿದ್ದರೆ ನಿದ್ದೆ ಬಾರದ ಹೀರಾ ತನ್ನ ಬ್ಯಾಗ್ನಿಂದ ಡ್ರಾಯಿಂಗ್ ಬುಕ್ಕನ್ನು ತೆಗೆದುಕೊಂಡು ಕಿಟಕಿ ಬಳಿ ಇದ್ದ ಓದೋ ಮೇಜಿನ ಮುಂದೆ ಕೂತು ಚಿತ್ರ ಬಿಡಿಸೋದಕ್ಕೆ ಶುರು ಮಾಡಿದ್ಲು. ಸುಂದರವಾದ ಸಮುದ್ರ ತೀರವು ಏಕಾದಶಿಯ ಚಂದ್ರನ ಬೆಳಕಿನಲ್ಲಿ ಮಿನುಗ್ತಿತ್ತು. ಆ ಚಂದಿರನ ಬೆಳಕಿನಲ್ಲಿ ಮರಳಿನ ರಾಶಿ ಮೇಲೆ ಗಾಜಿನ ಊಟದ ಮೇಜು, ಅದರ ಮೇಲೆ ಕೆಂಪು ಬಟ್ಟೆಯನ್ನು ಸುಂದರವಾಗಿ ಹಾಸಲಾಗಿದೆ. ಮೇಜು ರುಚಿಕರವಾದ ಅಡುಗೆಗಳಿಂದ ತುಂಬಿದೆ. ಮೇಜಿನ ಎದುರು ಬದಿಗಳಲ್ಲಿ ಕೇವಲ 2 ಕುರ್ಚಿಗಳು ಮಾತ್ರ ಇವೆ. ಒಂದು ಕುರ್ಚಿಯಲ್ಲಿ ವೈನ್ ಬಣ್ಣದ ಉದ್ದನೆ ಉಡುಗೆ ತೊಟ್ಟು ಬಿಟ್ಟ ಕೂದಲನ್ನು ಬಲಭುಜದ ಮೇಲೆ ಹಾಕೊಂಡಿರೋ ಸುಂದರ ಯುವತಿಯೊಬ್ಬಳು ಕೂತು ಆಲೋಚಿಸ್ತಿದ್ದಾಳೆ. ಅವಳ ಕಣ್ಣುಗಳಲ್ಲಿ ಎದುರು ನೋಡ್ತಿರುವ ವ್ಯಕ್ತಿ ಮೇಲಿನ ಆರಾಧನೆ, ಆಸೆ ಮತ್ತು ಅಂತ್ಯವಿಲ್ಲದ ಪ್ರೀತಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ತನ್ನ ಕನಸುಗಳನ್ನೆಲ್ಲ ಎದುರಿಗಿರೋ ವ್ಯಕ್ತಿಗಾಗಿ ಮೀಸಲಿಟ್ಟು ಕೋಟಿ ಕಾಂತಿ ತುಂಬಿಕೊಂಡು ಕಣ್ಣುಗಳಿಂದ ಕಾಯ್ತಿರುವಂತೆ ಆ ಹುಡುಗಿಯ ಮುಖದ ಭಾವನೆಗಳಿವೆ. ಹೀರಾಳ ಕಣ್ಣಿನಿಂದ ಜಾರಿದ ಒಂದು ಹನಿ ನೀರು ಆ ಖಾಲಿ ಇದ್ದ ಕುರ್ಚಿ ಚಿತ್ರದ ಮೇಲೆ ಬಿದ್ದು ಹನಿಯ ಕುಳಿತಿತ್ತು. ಚಿತ್ರವನ್ನು ಸವರ್ತಾ, ಈ ಪುಸ್ತಕ ಪೂರ್ತಿಯಾಗೋಷ್ಟರಲ್ಲಿ ನನ್ನ ಹೃದಯ ಹೊರತಿರೋ ಈ ಭಾರ ಇಳಿಯುತ್ತೆ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ಳು. ಪುಟಗಳನ್ನು ತಿರುಗಿಸಿದ್ಲು. ಇನ್ನೂ ತುಂಬ ಪುಟಗಳಿದ್ವು. ಅವಳಂತೆ ಕಾಲಕ್ಕಾಗಿ ಅವು ಕೂಡ ಕಾಯ್ತಿದ್ವು. ಪುಸ್ತಕವನ್ನು ಬ್ಯಾಗ್ನಲ್ಲಿಟ್ಟು ಈಶಾ ಪಕ್ಕದಲ್ಲಿ ಮಲಗಿದ್ರು. ಹೀರಾಳು ಮುಚ್ಚಿದ ಕಣ್ಣುಗಳ ಹಿಂದೆ ಎಷ್ಟೋ ಕನಸುಗಳು ಸುಳಿದಾಡ್ತಿದ್ವು. ರಾತ್ರಿ 1:10 ಸಮಯದಲ್ಲಿ ಬೇರೇಕೆಯಿಂದ ಬಾಗಿಲು ತೆರೆದ ಒಬ್ಬ ವ್ಯಕ್ತಿ ಒಳಗೆ ಬಂದು ಸದ್ದಾಗದಂತೆ ಮೆಲ್ಲನೆ ಬಾಗಿಲನ್ನು ಲಾಕ್ ಮಾಡ್ದ. ಯಾರು? ಸಾತ್ವಿಕ್. ನೀನು ನನಗೆ ಸಂದೇಶ ಕಳಿಸಿ ಎಷ್ಟು ದಿನ ಆಯಿತು? ನನ್ನ ಬಗ್ಗೆ ನಿನಗೆ ಭಯವೇ ಹೋಗಿದೆಯಾ? ಅತ್ತ ಕಡೆಯಿಂದ ಕೇಳಿಸ್ತಿರೋ ಧ್ವನಿಗೆ ಸಾತ್ವಿಕ್ ಹಣೆ ಮೇಲೆ ಮೂಡಿದ ಬೆವರನ್ನು ಒರೆಸ್ಕೊಳ್ತಾ, ಅದೇನಿಲ್ಲ ಮೇಡಮ್, ಇಲ್ಲಿ ಸಂದೇಶ ಕಳಿಸಲು ಏನು ವಿಶೇಷ ವಿಷಯಗಳಿಲ್ಲ, ಅದಕ್ಕೆ ಮಾಡಲಿಲ್ಲ. ಜೊತೆಗೆ ಓದಿನಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಅಷ್ಟೇ ಹೊರತು ನೀವು ಹೇಳಿದ ಕೆಲಸವನ್ನು ನಾನು ಎಂದೂ ನಿರ್ಲಕ್ಷ್ಯ ಮಾಡಿಲ್ಲ ಮೇಡಮ್ ಅಂದ. ನೀನು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಅಂತ ನಿನಗೆ ಬಿಡ್ತಿದ್ದೀನಿ. ಅಂದ ಹಾಗೆ ಆ ಹೀರಾ ಚೆನ್ನಾಗಿ ಓದ್ತಿದ್ದಾಳಾ? ಅವಳ ಮುಂದಿನ ಫ್ಯೂಚರ್ ಪ್ಲ್ಯಾನ್? ಸದ್ಯಕ್ಕೆ ಅವಳ ಗಮನ ಎಲ್ಲ ಓದಿನ ಮೇಲಿದೆ ಮೇಡಮ್. ಮುಂದಿನ ಪ್ಲ್ಯಾನ್ ಬಗ್ಗೆ ಅವಳು ಎಂದೂ ಏನೂ ಹೇಳಿಲ್ಲ. ಯಾವಾಗಲಾದರೂ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಾಳೆ. ಸಮುದ್ರ ತೀರಕ್ಕೆ ಯಾರ್ಯಾರು ಬಂದಿದ್ದಾರೆ? ನಾನು, ನನ್ನ ಗೆಳೆಯ ನಿರುಪಮ್, ಈಶಾ ಮತ್ತು ಹೀರಾ. ಭದ್ರತೆ ಬಿಗಿಯಾಗಿದೆಯೇ? ಹೌದು ಮೇಡಮ್, ಇಡೀ ರೆಸಾರ್ಟನ್ನು ಹೀರಾಳ ತಂದೆ ಅರ್ಜುನ್ ಸರ್ 2 ದಿನಗಳಿಗಾಗಿ ಕಾಯ್ದಿರಿಸಿದ್ದಾರೆ. ಆದ್ದರಿಂದ ಹೊರಗಿನವರಿಗೆ ಪ್ರವೇಶವಿಲ್ಲ. ಸಮುದ್ರದ ಕಡೆಯೂ ಭದ್ರತಾ ಸಿಬ್ಬಂದಿ ಇರ್ತಾರೆ. ಹೌದಾ? ಹಾಗಾದರೆ ಊಟ ಅವರನ್ನು ನೀನು ಹಿಡಿದಿಲ್ವಲ್ಲ? ಮೇಡಮ್ ಬೇಡ, ಹೀರಾಗೇನಾದರೂ ಆದರೆ ಖಂಡಿತ ತನಿಖೆ ನಡೆಯುತ್ತೆ. ಅದರಲ್ಲಿ ನಾನಿದ್ದೀನಿ ಅಂತ ತಿಳಿದರೆ ಸರ್ ಕೊಲ್ಲೋ ಮುನ್ನವೇ ನಂಬಿದ ಗೆಳತಿಯನ್ನು ಮೋಸ ಮಾಡಿದ್ದಕ್ಕಾಗಿ ನಾನೇ ಸತ್ತು ಹೋಗ್ತೀನಿ. ನೀವೇನು ಹೇಳಿದ್ರು ಮಾಡ್ತೀನಿ, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಬಿಟ್ಟುಬಿಡಿ ಮೇಡಮ್ ಅಂತ ಬಿಗಿಡ್ಕೊಂಡ. ಆಹಾಹಾ, ಯಾಕೆ ಅಷ್ಟೊಂದು ಹೆದರ್ತೀಯಾ? ನಾನೇನು ಅವಳನ್ನ ಕೊಲ್ತಿಲ್ಲ, ಸುಮ್ಮನೆ ಅವಳ ಮುಖದಲ್ಲಿ ಭಯವನ್ನು ನೋಡಬೇಕಷ್ಟೇ. ಅಂದರೆ ವೆಯ್ಟ್ ಆ್ಯಂಡ್ ವಾಚ್, ನಾನು ಹೇಳ್ದಂತೆ ಮಾಡು ಅನ್ನುತ್ತಾ ಏನು ಮಾಡಬೇಕಂತ ಆ ವ್ಯಕ್ತಿ ಹೇಳಿದ್ಲು. ಸಾತ್ವಿಕ್ ನಮ್ಮ ಎಲ್ಲ ಭಯ ವ್ಯಾಪಿಸ್ತು. ಬೆಳಗ್ಗೆ 6 ಗಂಟೆಗೆ ಹೀರಾಳಿಗೆ ಕೊಠಡಿಯೊಳಗೆ ಯಾರೋ ಬಂದಂತೆ ಮನಸ್ಸಿಗನ್ನಿಸ್ತು. ಸುತ್ತಲೂ ನೋಡಿದ್ಲು. ಎಲ್ಲ ವಸ್ತುಗಳು ಇದ್ದ ಜಾಗದಲ್ಲೇ ಅಚ್ಚುಕಟ್ಟಾಗಿದ್ದವು. ಇದೆಲ್ಲ ತನ್ನ ಭ್ರಮೆ ಅಂದ್ಕೊಂಡಿದ್ದು ಫ್ರೆಶ್ ಆಗಿ ಬಂದಳು. ನಂತರ ಈಶಾನನ್ನು ಎಬ್ಬಿಸಿ ತಯಾರಾಗುವಂತೆ ಹೇಳಿ ಇಬ್ಬರು ಹೊರಗೆ ಬಂದರು. ಸಾತ್ವಿಕ್ ರೂಮ್ ಇನ್ನೂ ತೆರೆದಿರಲಿಲ್ಲ. ಬಾಗಿಲು ತಟ್ಟಿದ್ರು. ನಿರುಪಮ್ ಬಂದು ಶುಭೋದಯ ಹೇಳಿದಾಗ ಸಾತ್ವಿಕ್ ಎಲ್ಲಿದ್ದಾನೆ ಅಂತ ಕೇಳಿದ್ರು. ಫ್ರೆಶ್ ಆಗ್ತಿದ್ದಾನೆ. ನೀವ್ಯಾಕೆ ಇಷ್ಟು ಬೇಗ ಇದ್ರಿ? ಇಂದು ಶನಿವಾರ ಅಲ್ವಾ, ವಿಶ್ರಾಂತಿ ಪಡಿಬೋದಿತ್ತಲ್ಲ ಅಂದ. ಪರವಾಗಿಲ್ಲ, ಸೂರ್ಯೋದಯ ನೋಡೋಣ ಅಂತ ಬೇಗ ಎದ್ವು. ಸಾತ್ವಿಕ್ ಎದ್ದ ಮೇಲೆ ಕರ್ಕೊಂಡು ಬಾ, ನಾವು ಅಲ್ಲೇ ಕಾಯ್ತಿರ್ತೀವಿ ಅಂತ ಈಶಾ ಮತ್ತು ಹೀರಾ ಸೂರ್ಯೋದಯ ಕಾಣೋ ಜಾಗಕ್ಕೆ ಹೋಗಿ ಕುರ್ಚಿಗಳನ್ನು ಹಾಕ್ಕೊಂಡು ಕೂತರು. ಹೀರಾ ತಾನು ತಂದಿದ್ದ ಕ್ಯಾಮರಾದಲ್ಲಿ ಸೂರ್ಯೋದಯದ ಚಿತ್ರಗಳನ್ನು ಸೆರೆ ಹಿಡಿತಾ ಇದ್ದರೆ ಈಶಾ ಬೆಳಗ್ಗೆಯೇ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ಲು. ಬೆಳಗ್ಗೆ ಐಸ್ ಕ್ರೀಮ್ ಯಾಕೆ ಈಶು? ಶೀತ ಆಗುತ್ತೆ. ಇಲ್ಲಿ ಹವಾಮಾನ ಸ್ವಲ್ಪ ಬಿಸಿಯಾಗಿ ಇದೆ ಅಲ್ವಾ, ಅದಕ್ಕೆ ತುಂಬ ತಣ್ಣಗೆ ತಿನ್ಬೇಕನ್ನಿಸ್ತಿದೆ. ಅಷ್ಟೇ ಅಲ್ಲ, ಮನೆಯಲ್ಲಿದ್ದರೂ ಅಥವಾ ಹಾಸ್ಟೆಲ್ನಲ್ಲಿದ್ದರೂ ನಮಗೆ ಇಂಥ ಆಹಾರ ಬೇಕಂದ ತಕ್ಷಣ ಸಿಗೋದಿಲ್ಲ. ಸಿಕ್ಕರೂ ಬೈಗುಳ ತಿಂದಮೇಲೆ ಸಿಗೋದು, ಅದು ಅಷ್ಟು ರುಚಿಯಾಗಿರೋದಿಲ್ಲ ಅಂತ ಈಶಾ ನಗ್ತಿದ್ರೆ ಹೀರಾ ನಗ್ತಾ ತನ್ನ ಕೆಲಸದಲ್ಲಿ ಮುಳುಗಿದ್ಲು. ಬಂದ ಸರ್ವರ್ ಐಸ್ ಕ್ರೀಮನ್ನು ನೀಡ್ದ. ಈಶಾ ತಿಂತಿದ್ದ ಐಸ್ ಕ್ರೀಮ್ ಕಪ್ ಖಾಲಿಯಾಗೋ ಮೊದಲೇ ಅವಳು ಹೀರಾಳ ಕಾಲ ಹತ್ರ ಕುಸಿದು ಬಿದ್ಲು.
ಹೀರಾ ಕೈಲಿದ್ದ ಕ್ಯಾಮ್ರಾವನ್ನು ಬಿಟ್ಟು ಕೆಳಗೆ ಬಿದ್ದು ಈಶಾನನ ಹಿಡ್ಕೊಂಡ್ಳು. ಇಶು ಏನಾಯಿತು, ಯಾಕೆ ಬಿದ್ದೆ ಅಂತ ಕೇಳ್ತಿದ್ರು. ಈಶಾನಲ್ಲಿ ಚಲನೆ ಇರಲಿಲ್ಲ. ಭಯವಾಗಿ ಸೆಕ್ಯೂರಿಟಿ ಅಂತ ಜೋರಾಗಿ ಕೂಗ್ದಾಗ ಸ್ವಲ್ಪ ದೂರದಲ್ಲಿದ್ದ ಭದ್ರತಾ ಸಿಬ್ಬಂದಿ ಓಡಿ ಬಂದು ಏನಾಯ್ತು ಮೇಡಮ್ ಅಂತ ಈಶಾನನ್ನು ನೋಡಿದ್ರು. ಅವಳು ಬಿದ್ದುಬಿಟ್ಟಿದ್ದಾಳೆ, ಎಷ್ಟೇ ಕರೆದ್ರು ಎದ್ದು ಹೇಳ್ತಿಲ್ಲ, ಏನಾಯಿತು ಗೊತ್ತಾಗ್ತಿಲ್ಲ, ದಯವಿಟ್ಟು ಡಾಕ್ಟರ್ನ ಕರೀರಿ ಅಂತ ಭಯದಿಂದ ಹೇಳ್ತಿದ್ದಾಗ ಒಬ್ಬ ಭದ್ರತಾ ಸಿಬ್ಬಂದಿ ಈಶಾನನ ಎತ್ಕೊಂಡು ಎಮರ್ಜೆನ್ಸಿ ರೂಮ್ಗೆ ಕರೆದೊಯ್ದ. ಇನ್ನೊಬ್ಬ ಸಿಬ್ಬಂದಿಗೆ ಡಾಕ್ಟರನ್ನು ಸಂಪರ್ಕಿಸೋದಕ್ಕೆ ಹೇಳ್ದ. ಹೀರಾ ಅವನ ಹಿಂದೆಯೇ ಹೋಗ್ತಾ ಸಾತ್ವಿಕ್ಗೆ ಕರೆ ಮಾಡಿದ್ಲು. 2 ನಿಮಿಷದಲ್ಲಿ ವೈದ್ಯರು ಬಂದರು. ಜೊತೆಗೆ ಸಾತ್ವಿಕ್ ಮತ್ತು ನಿರುಪಮ್ ಕೂಡ ಬಂದರು. ಹೀರಾ ಆತಂಕ ಪಡ್ತಿದ್ರೆ ಪಕ್ಕದಲ್ಲಿ ನಿಂತ ಸಾತ್ವಿಕ್ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣ್ತಿತ್ತು. ಈಶಾನನ ಪರೀಕ್ಷಿಸಿ ಏನು ತಿಂದಿದ್ದಾಳೆ ಅಂತ ವೈದ್ಯರು ಕೇಳಿದರು. ಐಸ್ ಕ್ರೀಮ್ ಅಂತ ಹೀರಾ ಹೇಳಿದ್ದೆ ತಡ ಅದನ್ನು ಸರ್ವ್ ಮಾಡಿದ ವ್ಯಕ್ತಿಯಿಂದ ಹಿಡಿದು ಮುಖ್ಯ ಅಡುಗೆಯವರೆಗೂ ಎಲ್ಲರನ್ನು ಭದ್ರತಾ ಸಿಬ್ಬಂದಿ ಅಲ್ಲಿಗೆ ಎಳಕ್ಕೊಂಡು ಬಂದರು. ಇದು ಫುಡ್ ಪಾಯ್ಸನಿಂಗ್ ಆಗಿದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐಸ್ ಕ್ರೀಮ್ ತಿಂದಿದ್ದರಿಂದ ಈ ಹುಡುಗಿ ಪ್ರಜ್ಞೆ ತಪ್ಪಿದ್ದಾಳೆ. ಅದರಲ್ಲಿ ಭಾರೀ ಪ್ರಮಾಣದ ಡ್ರಗ್ಸ್ ಕೂಡ ಬೆರೆಸಲಾಗಿದೆ ಅಂತ ವೈದ್ಯರು ಹೇಳ್ತಿದ್ದಾಗ ಹೀರಾಳ ಕೈ ಕಾಲುಗಳು ನಡುಗತೊಡಗಿದ್ವು. ಕೆಲವು ಗಂಟೆಗಳ ನಂತರ ಹಾಸಿಗೆ ಮೇಲೆ ಮಲಗಿರೋ ಈಶಾ ಕಣ್ತೆರೆಯೋದಕ್ಕಾಗಿ ಹೀರಾ ಕಾತರದಿಂದ ಕಾಯ್ತಿದ್ದಾಳೆ. ಅವಳ ಕೈ ಹಿಡಿದು ಪಕ್ಕದಲ್ಲೇ ಕೂತಿದ್ದಾಳೆ. ಆ ಡ್ರಗ್ಸ್ ಅಲ್ಲಿಗೆ ಹೇಗೆ ಬಂತು? ಇದೆಲ್ಲ ಅನಿರೀಕ್ಷಿತವಾಗಿ ನಡೆದದ್ದೇ ಅಥವಾ ಯಾರಾದರೂ ಬೇಕಂತಲೇ ಮಾಡಿದಾರಾ ಅಂತ ಅರ್ಜುನ್ ಅವರ ಆದೇಶದಂತೆ ರಹಸ್ಯ ತನಿಖೆ ನಡೀತಿತ್ತು. ಸಾತ್ವಿಕ್ ಮತ್ತು ನಿರುಪಮ್ ಅವರು ಈಶಾ ಅಥವಾ ಹೀರಾ ಜೊತೆ ಮಾತನಾಡದಂತೆ ಅವರನ್ನ ಇನ್ನೊಂದು ಕೊಠಡಿಯಲ್ಲಿ ಕೂಡಿ ಹಾಕಲಾಗಿತ್ತು. ಹೈದರಾಬಾದ್ನಲ್ಲಿ ಇನ್ನು ನಿದ್ದೆಯಿಂದ ಎದ್ದಿರದ ಅನ್ವಿಕಾಳ ಕೆನ್ನೆಗೆ ಮುತ್ತಿಟ್ಟು ಮಕ್ಕಳನ್ನು ನೋಡಿ ಕೆಳಗೆ ಬಂದ ಅರ್ಜುನ್ ತಂದೆಗೆ ಮಾತ್ರ ವಿಷಯ ತಿಳಿಸ್ದ. ನಾನು ಮುಂಬೈಗೆ ಹೋಗ್ತಿದ್ದೀನಪ್ಪ, ಈ ವಿಷಯ ಅನ್ವಿಕಾಳಿಗೆ ತಿಳಿಬಾರ್ದು ಅಂತ ಹೇಳಿ ಕಾರನ್ನು ಏರಿ ನೇರವಾಗಿ ವಿಮಾನ ನಿಲ್ದಾಣ ತಲುಪಿ ಮುಂಬೈ ವಿಮಾನ ಹತ್ತದ. ಟಕ್ ಟಕ್ ಅಂತಿದ್ದ ಶೂಗಳ ಸದ್ದಿಗೆ ಹಿಂದೆ ತಿರುಗಿ ನೋಡಿದ ಹೀರಾ ಬ್ರೌನ್ ಶರ್ಟ್ ಮತ್ತು ಬ್ಲ್ಯಾಕ್ ಟ್ರೌಸರ್ ಧರಿಸಿ ಬರ್ತಿದ್ದ ಹರ್ಷನನ್ನು ಕಂಡು ಎದ್ದು ನಿಂತಳು. ನೇರವಾಗಿ ಹಾಸಿಗೆ ಬಳಿ ಬಂದ ಹರ್ಷ ಗಾಢ ನಿದ್ದೆಯಲ್ಲಿದ್ದ ತನ್ನ ತಂಗಿಯನ್ನು ನೋಡಿ ಕೆಲವು ಕ್ಷಣಗಳು ಕಳೆದು ನಂತರ ಹೀರಾಳ ಕಡೆ ತಿರುಗಿ ಆರ್ ಯು ಓಕೆ ಅಂದ. ಅವಳು ಹೌದು ಎಂಬಂತೆ ತಲೆಯಾಡಿಸಿದ್ಲು. ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಯಾರಾದರೂ ನಿಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅನಿಸಿದೆಯಾ? ಇಲ್ಲ, ಇದು ಮಾಡಿಸಿದ್ದು ಯಾರು ಅಂತ ನನಗೆ ಗೊತ್ತು, ಮಾಡಿದ್ದು ಯಾರು ಅಂತ ತಿಳಿಯಲು ಕೇಳ್ತಿದ್ದೀನಿ, ಹೆದರಬೇಡ. ಇದು ಯಾರು ಮಾಡಿಸಿದ್ದು ಅಂತ ಕೇಳಿದರೆ ಹರ್ಷ ಉತ್ತರ ನೀಡಲಿಲ್ಲ. ಹೇಳು, ಯಾರು ಮಾಡಿಸಿದ್ದು ಇದೆಲ್ಲ? ಅಂದರೆ ಬೇಕಂತಲೇ ಮಾಡಿದಾರಾ? ಈಶಾಗಾಗಿಯೇ ಮಾಡಿದಾರಾ ಅಥವಾ ನನ್ನ ಮೇಲೆ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿದಾರಾ ಅಂತ ಕೇಳ್ತಾ ಅವಳು ಬಾಯಿಗೆ ಕೈ ಅಡ್ಡ ಹಿಡಿದು ಸದ್ದನ್ನು ತಡೆದ್ಲು. ಆದರೆ ಕಣ್ಣೀರು ನಿಲ್ಲಿಲ್ಲ. ನನಗಾಗಿ ಈಶಾ ಬಲಿಯಾದ್ಲಾ? ನಾನು ಯಾರನ್ನು ಪ್ರೀತಿಸಿದ್ರು ಹೀಗೆ ದೂರ ಆಗ್ತಾರಾ ಅಂತ ಹೃದಯ ತಳಮಳಿಸಿದಾಗ ಅವಳು ಅಲ್ಲಿಂದ ಓಡಿ ಹೋಗೋದಕ್ಕೆ ನೋಡಿದ್ಲು. ಆದರೆ ಹರ್ಷ ಅವಳ ಮೊಣಕೈ ಹಿಡಿದು ತಡೆದ. ನನಗೆ ಗೊತ್ತು ನೀನೀಗ ಏನು ಯೋಚಿಸ್ತಿದ್ಯಾ ಅಂತ. ಅದೆಲ್ಲ ಸುಳ್ಳು. ಇದೆಲ್ಲ ಮಾಡಿದ್ದು ನಮ್ಮ ಮಮ್ಮಿ. ನಿನ್ನನ್ನು ಏನೋ ಮಾಡಬೇಕಂತ ಅಲ್ಲ, ಈಶಾನನ್ನೇ ಗುರಿಯಾಗಿಸ್ಕೊಂಡಿದ್ದಾಳೆ. ಅವಳನ್ನು ಅಡ್ಡವಾಗಿಟ್ಟುಕೊಂಡು ನಿನ್ನನ್ನು ಮತ್ತು ಅರ್ಜುನ್ ಅಂಕಲನ್ನು ದೂಷಿಸೋದಕ್ಕೆ. ಅದೃಷ್ಟವಶಾತ್ ಆ ಪ್ಲ್ಯಾನ್ ಸೋತಿದೆ. ಅವಳ ಪ್ಲ್ಯಾನ್ ನನಗೆ ಮುಂಚೆ ತಿಳಿಯಿತು. ಅಳಬೇಡ ಅನ್ನುತ್ತಾ ಹರ್ಷ ಅವಳ ಕಣ್ಣೀರು ಒರೆಸ್ದ. ಯಾಕೆ ಹೀಗೆ ಮಾಡಿದ್ರು? ನೀನು ಹೀಗಳ್ಳಿ ಅಂತ. ನೀನು ಹತ್ರ ಅವಳ ಪ್ಲ್ಯಾನ್ ಗೆದ್ದಂತೆ. ನಾನು ಬಂಗಾರದ ಹುಡುಗಿ ಅಳೋ ಹುಡುಗಿ ಅಲ್ಲ ಅಂತ ಸಾಬೀತುಪಡಿಸು. ಹರ್ಷನನ್ನು ದೂರ ತಳ್ತಾ ಯಾಕೆ ಹೀಗೆ ಮಾಡಿದ್ರು? ತನ್ನ ಸ್ವಂತ ಮಗಳ ಮೇಲೆ ಅವಳಿಗೆ ಪ್ರೀತಿ ಇಲ್ವಾ? ಏನಾದರೂ ಮಾಡಬೇಕಂದ್ರೆ ನೇರವಾಗಿ ನನ್ನನ್ನೇ ಮಾಡಲಿ. ನನ್ನ ಕಾರಣದಿಂದ ಇನ್ನೊಬ್ಬರು ನೋವು ಅನುಭವಿಸೋದು ನನಗೆ ಸಹಿಸೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಅಮ್ಮನನ್ನು ಜೋರಾಗಿ ಬೈಯೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಹರ್ಷ, ಈಶಾನನ್ನು ಕರ್ಕೊಂಡು ಹೋಗು. ನನ್ನ ಜೊತೆ ಇದ್ದರೆ ಇನ್ನು ಎಷ್ಟು ನೋವು ನೋಡಬೇಕೋ. ಪ್ರತಿ ಬಾರಿಯೂ ಮುಂಚೆ ತಿಳಿಯಲು ನೀನಿರೋದಿಲ್ಲ ಅಂತ ಅವಳು ಹೋಗ್ತಿದ್ರೆ ನಿನ್ನನ್ನು ಬಿಟ್ಟು ನಾನಷ್ಟೇ ಅಲ್ಲ, ನನ್ನ ತಂಗಿ ಕೂಡ ಹೋಗೋದಿಲ್ಲ. ಒಮ್ಮೆ ನಮ್ಮವರು ಅಂದ್ಕೊಂಡ ಮೇಲೆ ಬಿಡೋ ಮಾತೇ ಇಲ್ಲ. ನೀನು ನನ್ನವಳು ಕಣೋ ಅಂತ ಅಂದ. ಇಲ್ಲ, ನಾನು ಎಂದಿಗೂ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಹರ್ಷ. ನಿಮ್ಮ ಅಮ್ಮ ತನ್ನ ಪಂಥಕ್ಕಾಗಿ ತನ್ನ ಸ್ವಂತ ಮಗಳನ್ನೇ ಬಲಿ ಕೊಡೋದಕ್ಕೆ ಹಿಂಜರಿಲಿಲ್ಲ. ಅಂಥದ್ರಲ್ಲಿ ಅವಳಿಗೆ ಇಷ್ಟ ಇಲ್ಲದೆ ನೀನು ನನ್ನನ್ನು ಇಷ್ಟಪಟ್ಟರೆ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಜೀವನ ಪೂರ್ತಿ ಕಾಡ್ತಾರೆ. ಅಂಥ ಮನುಷ್ಯನನ್ನು ಎದುರಿಸ್ತಾ ನನ್ನ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನಿಮ್ಮಮ್ಮ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗು. ಅದು ನಿನಗೂ ನನಗೂ ಇಬ್ರಿಗೂ ಒಳ್ಳೆಯದು. ಇನ್ನೊಮ್ಮೆ ನನ್ನ ಕೈಯಿಂದ ಈ ಮಾತನ್ನು ಹೇಳಿಸ್ಬೇಡ ಅಂತ ಅಲ್ಲಿಂದ ಹೊರಗೆ ಬಂದಾಗ ಅವಳಿಗೆ ಎದುರಾದದ್ದು ಅರ್ಜುನ್. ತಕ್ಷಣ ಹೋಗಿ ಅರ್ಜುನ್ ಅವರನ್ನ ತಪ್ಕೊಂಡು ಹತ್ಲು. ನಿನಗೇನೂ ಆಗಿಲ್ಲ ತಾನೇ ಅಂತ ಅವರು ಮೇಲೂ ಧ್ವನಿಯಲ್ಲಿ ಕೇಳಿದಾಗ
ಏನೂ ಆಗಿಲ್ಲ ಅಂತ ಇಶಾ ಬಗ್ಗೆ ತಿಳಿಸಿದ್ಲು. ಅವಳಿಗೇನೂ ಆಗಲ್ಲ ಅಂತ ಸಮಾಧಾನಪಡಿಸಿ ಹಿಂದೆ ಬರ್ತಿದ್ದ ಹರ್ಷನಿಗೆ, ನಿಮ್ಮಮ್ಮನಿಗೆ ಅವರ ಪ್ರಾಣದ ಮೇಲೆ ಆಸೆ ಇದ್ದರೆ ಮರಳಿ ಇಂಥ ಕೆಲಸ ಮಾಡೋದಂತ ಹೇಳು ಹರ್ಷ. ನನ್ನ ಕುಟುಂಬದ ತಂಟೆಗೆ ಬಂದರೆ ಆ ದೇವರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಹೀರಾಳನ್ನು ಕರ್ಕೊಂಡು ಹೊರಟು ಹೋದರು. ಅಷ್ಟರಲ್ಲೇ ಸಾತ್ವಿಕ್ ಮತ್ತು ನಿರುಪ ಮತ್ತು ಹಾಸ್ಟೆಲ್ಗೆ ಹೋಗಿದ್ರು. ಈಶಾ ಎಚ್ಚರವಾದ ಮೇಲೆ ಹರ್ಷ ಅವಳನ್ನು ಕರ್ಕೊಂಡು ಮನೆಗೆ ಹೋದ. ಅರ್ಜುನ್ ಅವ್ರ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದಾಳೆ ಹೀರಾ. ಹೇಗಿದೆ ಅಮ್ಮ ಈಗ? ಈಶಾನನ್ನು ನೋಡ್ತಾ ಕೇಳ್ದ ಅರ್ಜುನ್ಗೆ. ಚೆನ್ನಾಗಿದ್ದಾಳೆ ಅಂಕಲ್, ನೀವು ಟೆನ್ಷನ್ ಆದ್ರಾ ಅಂತ ಈಶಾ ಕೇಳಿದ್ಲು. ಕೆಲಸದವಳ ಕೈಯಲ್ಲಿ ನಿಂಬೆಹಣ್ಣಿನ ಪಾನಕ ತರಿಸ್ಕೊಟ್ಟು ಕುಡಿಯೋದಕ್ಕೆ ಹೇಳಿದ ಅರ್ಜುನ್ ಅವಳನ್ನು ವಿಶ್ರಾಂತಿ ಪಡೆಯಲು ಹೇಳಿದ್ರು. ಹೋಗುವಾಗ ಈಶಾ ಹೀರಾಳನ್ನು ನೋಡಿದ್ಲು. ಅವಳು ತಂದೆಯ ತೊಡೆಯಿಂದ ಎದ್ದಿರಲಿಲ್ಲ. ಭಯಪಟ್ಟಿರ್ಬೋದು ಅಂತ ಅವಳು ಕರೀಲಿಲ್ಲ. ಕ್ಷಮಿಸು ಹೀರೋ, ಅವಳು ಹೀಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಮತ್ತೆ ನಡೆಯದಂತೆ ನೋಡ್ಕೊಡ್ತೀನಿ. ಐ ಲವ್ ಯು. ಅವಳನ್ನ ನನಗೆ ಕೊಟ್ಬಿಡ್ತೀಯಾ? ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹರ್ಷ ಕೇಳಿದಾಗ ಹೀರಾ ಸಿಂಹಿಣಿಯಂತೆ ಎದ್ದು ನಿಂತಳು. ಬಾಯಿ ಮುಚ್ಚು ಹರ್ಷ, ಅರ್ಜುನ್ ಕೂಗಿದ್ರು. ಆದರೆ ಆ ಧ್ವನಿಯಲ್ಲಿ ಗಾಂಭೀರ್ಯ ಇರಲಿಲ್ಲ. ಯಾರನ್ನು ಅವಳ ಹತ್ತಿರ ಬರೋದಕ್ಕೆ ಬಿಡೋದಿಲ್ಲ. ನಾನು ಮಾಡ್ತಿರೋದು ಕೂಡ ಅದನ್ನೇ. ನಿನ್ನನ್ನು ಬರೋದಕ್ಕೂ ಬಿಡೋದಿಲ್ಲ. ನಿನಗೆ ಸವಾಲು ಹಾಕ್ತಿದ್ದೀನಿಯಾ? ನಿಮ್ಮ ಮಗಳನ್ನು ಪಡೆಯಲು ನಿಮ್ಮೊಂದಿಗೆ ಸ್ಪರ್ಧಿಸಬೇಕು ಅಂತ ನಾನು ನಿರ್ಧರಿಸಿದ್ದೀನಿ. ಹಲೋ, ಏನು ಮಾತಾಡ್ತಿದ್ಯಾ? ನಾನು ಹೇಳಿದ್ದನ್ನೆಲ್ಲ ಮರೆತು ಬಿಟ್ಟಿಯಾ? ನನಗೆ ನಿನ್ನ ಕೊಡೋದಕ್ಕೆ ಇಷ್ಟ ಇಲ್ದಿದ್ರು ಅಪ್ಪನನ್ನು ಕೇಳೋಷ್ಟು ಧೈರ್ಯವ ನಿನಗೆ ಅಂತ ಹೀರಾ ಸಿಟ್ಟಾದ್ಲು. ನನ್ನ ಮಗಳು ಓಕೆ ಅಂದರೆ ಕರ್ಕೊಂಡು ಹೋಗು ಅಂತ ಅರ್ಜುನ್ ನಗ್ದ. ಅಪ್ಪ, ನೀವು ಕೂಡ ಯಾಕೆ ಹೀಗೆ? ಅವನ ಮೇಲೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಅಂತಿದ್ದ ಹೀರಾಳ ಮಾತು ಅರ್ಧಕ್ಕೆ ನಿಂತು. ಹರ್ಷ ತನ್ನ ಮೊಬೈಲ್ನಲ್ಲಿ ಅವಳು ಬಿಡಿಸಿ ಚಿತ್ರವನ್ನು ತೋರಿಸಿದಾಗ, ಯಾರಿದೇನು ಬಿಡಿಸಿತು ಅಂತ ಕಣ್ಣು ಮಿಟುಕಿಸ್ತಾ ಕೇಳ್ದ. ಹಿಡಿದ ಸಿಕ್ಕ ಕಳ್ಳಿಯಂತೆ, ನೀನೊಬ್ಬ ಇಡಿಯಟ್, ನನ್ನ ಡ್ರಾಯಿಂಗ್ಸನ್ನು ಕದ್ದು ನೋಡಿದ್ಯಾ ಅಂತ ಹರ್ಷನ್ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಹೋದ್ಲು. ಅವನು ಕೊಡದೆ ತಪ್ಪಿಸ್ಕೊಂಡು ಓಡ್ತಿದ್ದ. ಮರ್ಯಾದೆಯಿಂದ ಕೊಡು, ಇಲ್ದಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೂಗ್ತಾ ಅವಳು ಅವನನ್ನು ಬೆನ್ನಟ್ಟಿದ್ಲು. ಹೀರೋ, ನೀವಾದರೂ ಒಪ್ಕೊಳ್ಳಿ, ನಿಮ್ಮ ಮಗಳ ಹೃದಯದಲ್ಲಿ ನಾನಿದ್ದೀನಿ ಅಂತ ಹರ್ಷ ಅಂದ. ಅವಳು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಅರ್ಜುನ್ ಅವರ ಆಟವನ್ನು ಆನಂದಿಸ್ತಿದ್ರು. ನಮ್ಮಪ್ಪ ಹೇಳಿದ್ರು ನಾನು ನಿನ್ನನ್ನು ಒಪ್ಪೋದಿಲ್ಲ. ಸುಮ್ಮನೆ ಬುದ್ಧಿವಂತೆ ಮೊಬೈಲ್ ಕೊಟ್ಬಿಡು ಅಂತ ಅರ್ಷನ್ ಹಿಂದೆ ಬಿದ್ಲು. ಅಷ್ಟರಲ್ಲಿ ಅನ್ವಿಕಾನಿಂದ ಕರೆ ಬಂದಿದ್ದರಿಂದ ಅರ್ಜುನ್ ಬಾಲ್ಕನಿಗೆ ಹೋದರು. ಹರ್ಷ ಇನ್ನೊಂದು ರೂಮೊಳಗೆ ಓಡಿ ಹೋಗಿ ಬಾಗಿಲು ಹಾಕೊಂಡ. ಹೀರಾ ಒಳಗೆ ಬಂದ ತಕ್ಷಣ ಬಾಗಿಲು ಲಾಕ್ ಮಾಡಿ ಅವಳನ್ನ ಗೋಡೆಗೆ ದುಮ್ದ. ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅವಳ ಕಣ್ಣುಗಳನ್ನ ಆಳವಾಗಿ ನೋಡ್ತಾ ಕೇಳ್ದ. ಅವಳು ಉಸಿರು ಬಿಡ್ತಾ ಏನೋ ಹೇಳೋದಕ್ಕೆ ಹೋದ್ಲು. ನಿಜವಾಗಿಯೂ ಇಲ್ವಾ? ನನ್ನ ಮೇಲೆ ಆಣೆ ಮಾಡಿ ಹೇಳು. ನಮ್ಮ ಮಮ್ಮಿ ಮಾಡಿದ ತಪ್ಪಿಗೆ ನನ್ನ ಮೇಲೆ ಈಶಾ ಮೇಲೆ ಸಿಟ್ಟು ತೋರಿಸಿದ್ರೆ ಹೇಗಪ್ಪ? ನನಗೆ ನಿನ್ನ ಮೇಲೆ ಹುಚ್ಚು ಈಗಿನಿಂದ ಅಲ್ಲ, ನೀನು ಇಷ್ಟೇ ಇದ್ದಾಗಿನಿಂದ ಅಂತ ಕೈಯಿಂದ ಅಳತೆ ತೋರಿಸಿ ಹೇಳ್ದ. ಅನ್ನಿಂದಲೇ ನೀನು ನನ್ನ ಹೃದಯದಲ್ಲಿ ಮನೆ ಮಾಡಿದ್ಯಾ. ಈಗ ಮತ್ತೆ ಯಾರನ್ನೋ ಹುಡುಕಿ ಪ್ರೀತಿಸೋದು ತುಂಬ ಕಷ್ಟದ ಕೆಲಸ ಅಲ್ವಾ? ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯನ್ನು ಒಪ್ಕೋ, ಕೆಲಸ ಮುಗಿಯುತ್ತೆ ಅಂತಿದ್ರೆ ಅವಳು ಕೋಪದಿಂದ ನೋಡ್ತಾ ಅವನ ಮೊಬೈಲ್ ಕಿತ್ಕೊಂಡ್ಳು. ಬೇಡ, ಡಿಲೀಟ್ ಮಾಡಿದ್ರೆ ಕಿಸ್ ಮಾಡ್ತೀನಿ. ಫೋಟೋಗಳನ್ನ ಡಿಲೀಟ್ ಮಾಡಲು ಹೋದ ಹೀರಾಳ ತುಟಿಗಳು ಹರ್ಷನ್ ತುಟಿಗಳ ನಡುವೆ ಸಿಲುಕೊಂಡ್ವು. ಇಬ್ಬರಿಗೂ ಒಮ್ಮೆಲೆ ವಿದ್ಯುತ್ ಸಂಚರಿಸಿದಂತಾಯಿತು. ಆ ಸ್ಪರ್ಶಕ್ಕಿಬ್ಬರು ಮನಸ್ಸು ಮರಗಟ್ಟಿ ಕೆಲವು ಕ್ಷಣಗಳವರೆಗೆ ಮಾಮೂಲಿ ಸ್ಥಿತಿಗೆ ಬರಲು ಸಾಧ್ಯವಾಗಲಿಲ್ಲ. ಹರ್ಷನ್ ತುಟಿಗಳ ಸ್ಪರ್ಶಕ್ಕೆ ಅವಳು ಅವನ ಎದೆಯನ್ನು ತಳ್ಳಿ ಕೆನ್ನೆಗೊಂದು ಏಟು ನೀಡಿದ್ಲು. ಕೆನ್ನೆಯ ನೋವಿಗಿಂತ ಅವಳು ಹರ್ಟ್ ಆಗಿದ್ದಾಳೆ ಅಂತ ಹರ್ಷನಿಗೆ ಬೇಸರ ಆಯಿತು. ಸಾರಿ ಬಂಗಾರ ಅಂತ ಹೇಳಿ ಮೊಬೈಲ್ ತೆಗೆದುಕೊಂಡು ಈಶಾ ಬಳಿ ಹೋದ. ಸ್ತಬ್ಧಳಾಗಿ ನಿಂತಿದ್ದ ಹೀರಾ ನೀರು ಕುಡಿದು ಎದೆ ಬಡಿತವನ್ನು ಕಡಿಮೆ ಮಾಡಿಕೊಂಡ್ಳು. ಮುಖ ಒರೆಸ್ಕೊಂಡು ಹಾಲಿಗೆ ಬಂದು ಟಿವಿ ಹಾಕೊಂಡ್ಳು. ಅಷ್ಟರಲ್ಲಿ ಕರೆ ಮುಗಿಸಿ ಬಂದ ಅರ್ಜುನ್ ಹೀರಾಳ ಮುಖ ಕೆಂಪಾಗಿರೋದನ್ನು ನೋಡಿ, ಏನಾಯ್ತಮ್ಮ ಅಂತ ಪಕ್ಕದಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಟರು. ಐ ಹೇಟ್ ಯು ಡ್ಯಾಡಿ ಅಂತ ಅಳೋ ಧ್ವನಿಯಲ್ಲಿ ಹೇಳ್ತಾ ಅವರ ಎದೆಗೆ ಮುಖವನ್ನು ಒತ್ತಿದ್ಲು. ಯಾಕೆ? ನನಗಿಷ್ಟ ಇಲ್ಲದ ಕೆಲಸ ಮಾಡ್ತಿದ್ದೀರಿ ನೀವು ಕೂಡ ಅಂತ ಅವಳು ಅಳುತ್ತಿದ್ರೆ ಅರ್ಜುನ್ ಅಪ್ಕೊಂಡ್ರು. ನಿನ್ನ ಪ್ರೀತಿಸಿ ಬರೋ ಸಂಬಂಧವನ್ನು ಯಾಕೆ ಬೇಡ ಅಂತಿದ್ಯಾ? ಹರ್ಷ ಎಲ್ಲರಂತಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅವನಲ್ಲ ಅಪ್ಪ, ಅವ್ರ ಮಮ್ಮಿ. ಅವಳು ಏನು ಮಾಡಿದಾಳೆ ಅಂತ ಕಣ್ಣಾರೆ ನೋಡಿಯೂ ಹೇಗೆ ಒಪ್ಕೊಳ್ಳಿ? ಅದೆಲ್ಲವನ್ನು ನಾನು ನೋಡ್ಕೊಳ್ತೀನಿ. ನಿನಗೆ ಇಷ್ಟ ಇದ್ದರೆ ಅವನೊಂದಿಗೆ ಸಂಬಂಧ ಬೆಳೆಸು. ನಿಮ್ಮಿಬ್ಬರ ನಡುವೆ ಯಾರು ಬಂದರೂ ಮುರಿಯದಷ್ಟು ಗಟ್ಟಿಯಾಗಬೇಕು ನಿಮ್ಮ ಬಂಧ, ಅದೇ ನನ್ನ ಆಸೆ ಅಂತ ತಲೆ ಸವರಿದ್ರು. ಈಗ ಹೋಗಬೇಕಮ್ಮ, ಅನ್ವಿಕಾ ಟೆನ್ಷನ್ ಆಗ್ತಾಳೆ.
ಸರಿಯಪ್ಪ, ನನ್ನ ಹಾಸ್ಟೆಲ್ಗೆ ಬಿಟ್ಟು ನೀವು ಏರ್ಪೋರ್ಟ್ಗೆ ಹೋಗಿ. ಈಗಲ್ಲ, ಬೆಳಗ್ಗೆ ನಿನ್ನ ಮತ್ತು ಈಶಾನನ ಹರ್ಷ ಬಿಡ್ತಾನೆ. ಈಶಾ ಇನ್ನೂ ಗುಣಮುಖಳಾಗಿಲ್ಲ. ಈಗ ಹಾಸ್ಟೆಲ್ಗೆ ಹೋದರೆ ಉಳಿದ ವಿದ್ಯಾರ್ಥಿಗಳು ಮಾತನಾಡ್ಕೊಳ್ತಾರೆ. ಇಂದು ರಾತ್ರಿ ನೀವಿಬ್ಬರು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಅವಳು ಬೇಸರದಿಂದ ಪ್ಲೀಸ್ ಅಪ್ಪ ಅಂದ್ಳು. ನನ್ನ ಮಗಳ ಮೇಲೆ ನನಗೆ ಅಪಾರ ನಂಬಿಕೆ ಇದೆ. ಯಾರು ಏನು ಮಾತನಾಡ್ಕೊಳ್ತಾರೆ ಎಂಬುದು ನನಗೆ ಮುಖ್ಯ ಅಲ್ಲ. ನೀನು ಸಂತೋಷವಾಗಿರಬೇಕು. ಯಾರಿಗಾಗಿಯೋ ನಿನ್ನ ಸಂತೋಷವನ್ನು ಹಾಳು ಮಾಡಿಕೊಳ್ಬೇಡ. ನಿನ್ನ ಈ ವಯಸ್ಸನ್ನು ಆನಂದಿಸು ಅಂತ ನಕ್ಕು ಆರ್ಡರ್ ಮಾಡಿದ್ದ ಊಟ ಬಂದಾಗ ಹರ್ಷನನ್ನು ಕರೆದ್ರು. ಹರ್ಷ ಬಂದಾಗ ಹೀರಾ ಅವನನ್ನು ನೋಡಲಿಲ್ಲ. ಊಟ ಬಡಿಸಿ ಅವಳ ಇಬ್ಬರ ನಡುವಿನ ಕುರ್ಚಿಯಲ್ಲಿ ಕೂತ್ಲು. ಹರ್ಷ ಮತ್ತು ಅರ್ಜುನ್ ವ್ಯವಹಾರದ ಬಗ್ಗೆ ಮಾತನಾಡ್ತಾ ಊಟವನ್ನು ಮುಗಿಸಿದ್ರು. ಹೀರಾ ತಾನು ತಿಂದು ಈಶಾಗೆ ಮೊಸರನ್ನ ಕಲಸಿ ತೆಗೆದುಕೊಂಡು ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಹೀರಾಳಿಗೆ ಬಾಯ್ ಹೇಳಿ ಹರ್ಷನಿಗೆ ಜಾಗ್ರತೆ ಅಂತ ಹೇಳಿ ಅರ್ಜುನ್ ಹೊರಟು ಹೋದರು. ಕಾರು ಕಣ್ಣುಮರೆಯಾಗುವವರೆಗೂ ನೋಡಿದ ಹೀರಾ ಹಿಂದೆ ತಿರುಗಿದಾಗ ಹರ್ಷ ಎದುರಿಗಿದ್ದ. ಈಗ ಅಪ್ಪ ಕೂಡ ಇಲ್ಲ. ಅವರಿದ್ದಾಗಲೇ ಭಯ ಇಲ್ಲದೆ ಮುತ್ತು ಕೊಟ್ಟೆ. ಈಗೇನು ಮಾಡಿದ್ರು ಕೇಳೋರಿಲ್ಲ. ಅಪ್ಪನನ್ನು ನಿನ್ನ ಗುಟ್ಟಿನಲ್ಲಿ ಇಟ್ಕೊಂಡಿದೆಯಾ ಅಲ್ವಾ ಅಂದ್ಲು ಸಿಟ್ಟಿನಿಂದ. ನಾನಾ ಮಾನ್ಸ್ಟರ್ನ? ಹರ್ಷ ನಗ್ತಾ ಕೇಳಿದ. ಅದು ಸುಳ್ಳು ಅಂತ ನಿನಗೂ ಗೊತ್ತು ಅಂತ ಅವಳು ಮುಖ ತಿರುಗಿಸಿ ಹೋಗ್ತಿದ್ರೆ ಅವನು ಕೈ ಅಡ್ಡ ಹಾಕಿ ಸಾರಿ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತೀನಿ. ಜೊತೆಗೆ ಥ್ಯಾಂಕ್ ಯು, ಒಂದು ಸುಂದರ ನೆನಪು ನೀಡಿದ್ದಕ್ಕೆ. ನನ್ನ ಜೀವನದ ಮೊದಲ ಮತ್ತು ಅತ್ಯುತ್ತಮ ಕಿಸ್ ನನ್ನ ಬಂಗಾರದ ಹುಡುಗಿ ಜೊತೆ. ಈ ದಿನಾಂಕವನ್ನು ಟ್ಯಾಟು ಹಾಕಿಸ್ಕೊಳ್ತೀನಿ ಅಂತ ಹೃದಯದ ಮೇಲೆ ಕೈ ಇಟ್ಟು ತೋರಿಸ್ತಾ. ನಿನಗೂ ಹಿಡಿದಿದೆ ಅಂತ ಹರ್ಷನನ್ನು ತಳ್ಳಿ ಈಶಾ ರೂಮ್ ಹೋಗಿ ಬಾಗಿಲು ಹಾಕೊಂಡ್ಳು. ಹರ್ಷ ನಗ್ತಾ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಕೆಲಸ ನೋಡೋದಕ್ಕೆ ಆರಂಭಿಸ್ದ. ಸಂಜೆವರೆಗೂ ಅವರನ್ನ ತೊಂದರೆ ಮಾಡಲಿಲ್ಲ ಅತ್ತ ಅರ್ಜುನ್. ರೇಷ್ಮಾ ಮಾಡಿದ ಕೆಲಸವನ್ನು ಸಾಕ್ಷ್ಯ ಸಮೇತ ರವಿಕಾಂತ್ ಅವರಿಗೆ ಕಳಿಸ್ಕೊಟ್ಟ. ಅದನ್ನು ನೋಡಿದ ರವಿಕಾಂತ್ ಅವರಿಗೆ ಕೋಪ ನೆತ್ತಿಗೇರ್ತು. ಎಲ್ಲ ಕೆಲಸಗಳನ್ನು ಬಿಟ್ಟು ಮನೆಗೆ ಬಂದರು. ರೇಷ್ಮಾ ತನ್ನ ಗೆಳತಿ ಮಗಳ ಹುಟ್ಟುಹಬ್ಬಕ್ಕಾಗಿ ವಜ್ರದ ಹಾರವನ್ನು ಹಾಕ್ಕೊಂಡು ತಯಾರಾಗ್ತಾ ಇದ್ಲು. ರವಿಕಾಂತ್ ಅವರು ಅವಳ ಜುಟ್ಟು ಹಿಡಿದು ಹಿಂದೆ ತಿರುಗಿಸಿ ಕೆನ್ನೆಗೆ ಜೋರಾಗಿ ಬಾರಿಸಿದ್ರು. ಅವಳು ಗೋಡೆಗೆ ಹೋಗಿ ಅಪ್ಪಳಿಸಿದ್ಲು. ಅವಳ ಹಲ್ಲು ಮುರಿದು ರಕ್ತದೊಂದಿಗೆ ಕೈಗೆ ಬಂತು. ರಕ್ತ ಕುದಿತಿತ್ತು. ರವಿಕಾಂತ್ಗೆ ಅವಳ ಮೇಲೆ ಕರುಣೆ ಬರಲಿಲ್ಲ. ಅವಳ ಕುತ್ತಿಗೆ ಪಟ್ಟಿ ಹಿಡಿದು ಗೋಡೆಗೆ ಅದುಮ್ದಾಗ ಅವಳಿಗೆ ಉಸಿರು ಕಟ್ಟಿದಂತಾಗಿ ಕಾಲುಗಳನ್ನ ಒದೆತೊಡಗಿದ್ಲು. ಏನು, ಪ್ರಾಣದ ಮೇಲೆ ಅಷ್ಟೊಂದು ಆಸೆಯೇ? ಇದೇ ಪ್ರಾಣ ನಿನ್ನ ಮಗಳಿಗೂ ಇರುತ್ತೆ ಅಂತ ನೆನಪಾಗ್ಲಿಲ್ವಾ? ಏನು ಮಾಡಿದ್ಯಾ ನೀನು? ಸಣ್ಣ ಮಕ್ಕಳು ತಿನ್ನೋ ಆಹಾರದಲ್ಲಿ ಡ್ರಗ್ಸ್ ಬೆರೆಸ್ತೀಯಾ? ಯಾರ ಮೇಲೆ ಹಾಗೆ ಸಾಧಿಸೋದಕ್ಕೆ ಈಗ ಮಾಡ್ತಿದ್ಯಾ? ಹೆತ್ತು ಹೊತ್ತು ಮಗಳ ಮೇಲೆ ಇಂಥ ಕೆಲಸ ಮಾಡೋದಕ್ಕೆ ಬಂದ ಧೈರ್ಯ ಈಗ ಸಾಯಲು ಬರಲ್ವಾ? ನಿನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಹಾವಿಗೆ ಹಾಲು ಕುಡಿಸಿ ಸಾಕದಂತೆ ಅಂತ ಗರ್ಜಿಸಿದ್ರು. ರವಿಕಾಂತ್ ಅವರು ಸಾಮಾನ್ಯವಾಗಿ ಬಹಳ ಶಾಂತ ಸ್ವಭಾವದವರು. ಆದರೆ ಅವರಿಗೆ ಕೋಪ ಬಂತಂದರೆ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈಶಾನ ವೈದ್ಯಕೀಯ ವರದಿ ಮತ್ತು ಅರ್ಜುನ್ ಹೇಳಿದ ವಿಷಯಗಳನ್ನ ಕೇಳಿದ ಮೇಲೆ ಅವರು ರೇಷ್ಮಾಳನ್ನು ಅಲ್ಲೇ ಕೊಂದು ಹಾಕುವಷ್ಟು ಕೋಪದಲ್ಲಿದ್ದರು. ಉಸಿರಾಡಲು ಪರದಾಡ್ತಿದ್ದ ಅವಳನ್ನ ಕೆಳಕ್ಕೆ ತಳ್ಳಿ ಯಾಕೆ ಮಕ್ಕಳನ್ನು ಗುರಿ ಮಾಡಿದೆ ಅಂತ ಕೇಳ್ತಾ ಬೆಲ್ಟ್ ತೆಗೆದ್ರು. ರೇಷ್ಮಾ ಗಡಗಡ ನಡಕ್ತೊಡಗಿದ್ಲು. ಅವಳು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಯಿತು. ಆದರೆ ಇದು ಗಂಡನಿಗೆ ತಿಳಿಯುತ್ತೆ ಅಂತ ಅವಳು ಊಹಿಸಿರಲಿಲ್ಲ. ಮಗಳು ಅಡ್ಡ ಬರ್ತಾಳೆ ಅಂತ ಅವಳನ್ನೇ ಕೊಲ್ತೀಯಾ ಅಂತ ಕೇಳಿದಾಗ ಅವಳು ಕೈ ಮುಗಿದು ಬೇಡ್ಕೊಂಡ್ಳು. ಮತ್ತು ಯಾಕೆ ಇದೆಲ್ಲ ಮಾಡಿದೆ ಅಂತ ಬೆಲ್ಟನ್ನು ಕೈಗೆ ಸುರುಳಿ ಸುತ್ತಕೊಳ್ತಾ ಅವಳತ್ತ ಬಂದರು. ಅವಳು ಹಿಂದಕ್ಕೆ ಸರಿತಾ ಇದ್ಲು. ಹೇಳ್ತೀಯಾ ಅಥವಾ ಇಲ್ಲೇ ನಿನ್ನ ಕೊಲ್ಲ? ನೀನು ಸತ್ತ ಮರುಕ್ಷಣವೇ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತ ಬೆನ್ನಿಗೆ ಒಂದು ಏಟು ನೀಡಿದ್ರು. ಅವಳ ಚೀರಾಟ ಮನೆ ತುಂಬ ಕೇಳಿಸ್ತು. ಹೇಳು ಅಂತ ಹೇಳ್ತಾ ಅವಳು ಕೂದಲು ಹಿಡಿದು ಎಳೆದ್ರು. ನಿನ್ನ ಹಗೆತನ ಯಾರ ಮೇಲೆ? ನನಗೆ ಹೀರಾ ಮೇಲೆ ಕೋಪ ಇತ್ತು. ಅವಳು ಯಾರೋ ಅನಾಥೆ. ಅವಳು ನನ್ನ ಮನೆಗೆ ಬರೋದು, ನನ್ನ ಮಗನ ಮನಸ್ಸಿನಲ್ಲಿ ಜಾಗ ಪಡೆಯೋದು ನನಗಿಷ್ಟ ಇಲ್ಲ. ಅದಕ್ಕೆ ಈಶಾ ಮೇಲೆ ಅಟ್ಯಾಕ್ ಮಾಡಿಸ್ದೆ. ಅದರ ಹೊಣೆಯನ್ನು ಹೀರಾ ಹೊರಲಿ ಮತ್ತು ಅರ್ಜುನ್ ಮುಂದೆ ಅವಳ ಹೆಸರು ಕೆಡ್ಲಿ ಅಂತ ಹೀಗೆ ಮಾಡಿದೆ ಅಂದ್ಲು. ಆ ಮಾತು ಕೇಳಿ ರವಿಕಾಂತ್ ಅವರು ಮತ್ತಷ್ಟು ಸಿಟ್ಟಾದರು. ಹೀರಾ ನನ್ನ ಮನೆ ಸೊಸೆ ಆಗ್ತಾಳೆ, ಏನು ಮಾಡ್ತೀಯ ನೋಡ್ತೀನಿ ಅಂತ ಸಿಂಹದಂತೆ ಗರ್ಜಿಸಿದ್ರು. ನಾನು ಬದುಕಿರೋವರೆಗೂ ಅದು ನಡೆಯೋದಿಲ್ಲ ಅಂತ ಅವಳು ಅಹಂಕಾರದಿಂದ ಅರ್ಚಿದ್ಲು. ರವಿಕಾಂತ್ ಅವರು ಬೆಲ್ಟನ್ನು ಅವಳ ಕುತ್ತಿಗೆಗೆ ಹಾಕಿ ಬಿಗಿದ್ರು. ನೀವು ನನ್ನನ್ನು ಕೊಂದರೂ ಅವಳು ಸೊಸೆಯಾಗದಂತೆ ನಾನು ಪಕ್ಕಾ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಸತ್ತರೆ ಆ ಕೇಸ್ ಅರ್ಜುನ್ ಮತ್ತು ಅವನ ಮಗಳ ಕುತ್ತಿಗೆಗೆ ಸುತ್ತಕೊಳ್ಳುತ್ತೆ ಅಂತ ನಕ್ಕಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.